ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಜನವರಿ 7ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ, ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬನ್ನಿ ಗೆಳೆಯರೆ, ಈ ದಿನದ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1, ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್? ಪೋಲಾವರಂ ನೀರಾವರಿ ಯೋಜನೆಯನ್ನ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಗೋದಾವರಿ ಸರಿಯಾದಂತ ಉತ್ತರ. ತೆಲಂಗಾಣ ಸರ್ಕಾರವು IIT ಹೈದರಾಬಾದ್ ತಜ್ಞರನ್ನು ನೇಮಿಸಿಕೊಂಡು ಗೋದಾವರಿ ನದಿಯ ಮೇಲೆ ಪೋಲಾವರಂ ಯೋಜನೆಯ ಪರಿಣಾಮಗಳನ್ನು ನಿರ್ಣಯಿಸಲು ನಿರ್ಧರಿಸಿದೆ. ಪೋಲಾವರಂ ಯೋಜನೆಯು ಆಂಧ್ರ ಪ್ರದೇಶದ ಪ್ರಮುಖ ನೀರಾವರಿ ಒಂದು ಉಪಕ್ರಮವಾಗಿದೆ. ಇದು ನೀರಿನ ಕೊರತೆಯನ್ನು ನಿಭಾಯಿಸಲು ಮತ್ತು ವಿದ್ಯುತ್ ಉತ್ಪಾದಿಸುವ ಸಂದರ್ಭದಲ್ಲಿ ಕೃಷಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಒಂದು ಅಣೆಕಟ್ಟು 48 ರೇಡಿಯಲ್ ಗೇಟ್ಗಳನ್ನು ಹೊಂದಿದೆ. 1.2 ಕಿಲೋಮೀಟರ್ ವ್ಯಾಪಿಸಿದ್ದು 4.36 ಲಕ್ಷ ಹೆಕ್ಟೇರ್ಗೆ ನೀರಾವರಿ ಮತ್ತು 960 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮತ್ತು 28.5 ಲಕ್ಷ ಜನರಿಗೆ ನೀರು ಪೂರೈಸುವ ಹಾಗೂ 80 TMC ನೀರನ್ನ ಕೃಷ್ಣಾ ಜಲಾನಯನ ಪ್ರದೇಶಕ್ಕೆ ತಿರುಗಿಸುವ ಗುರಿಯನ್ನು ಇದು ಹೊಂದಿರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, tularemia disease what was recently seen in news is caused by which agent? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಈ ತುಲೇರಿಮಿಯಾ ರೋಗವು ಯಾವ ಒಂದು ಏಜೆಂಟ್ ನಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಬ್ಯಾಕ್ಟೀರಿಯಾ ಸರಿಯಾದಂತ ಉತ್ತರ. ತುಲೇರಿಮಿಯಾ ಅಥವಾ ಮೂಲದ ಜ್ವರ ಅಪರೂಪದ ಆದರೆ ಗಂಭೀರವಾದ ಕಾಯಿಲೆಯಾಗಿದ್ದು ಇದು US ನಲ್ಲಿ 50%ಕ್ಕಿಂತ ಹೆಚ್ಚಾಗಿರುವಂತದ್ದು. ಇದು ಮುಖ್ಯವಾಗಿ 5 ರಿಂದ 9 ವರ್ಷ ವಯಸ್ಸಿನ ಮಕ್ಕಳು, ಹಿರಿಯ ಪುರುಷರು ಮತ್ತು ಅಮೆರಿಕನ್ ಇಂಡಿಯನ್ಸ್ ಅಥವಾ ಅಲಾಸ್ಕಾ ಸ್ಥಳೀಯರ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಫ್ರಾನ್ಸಿಸೆಲ್ಲಾ ಟುಲಾರೆನ್ಸ್ ಎಂಬ ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗುತ್ತದೆ. ಇದು ಟಿಕ್ ಕಡಿತ, ಸೋಂಕಿತ ಪ್ರಾಣಿಗಳ ಸಂಪರ್ಕ ಅಥವಾ ಕಲುಷಿತ ನೀರಿನಿಂದ ಹರಡುತ್ತದೆ. ಚರ್ಮದ ಹುಣ್ಣುಗಳಿಂದ ತೀವ್ರ ಉಸಿರಾಟದ ಸಮಸ್ಯೆಗಳಿಗೆ ಈ ರೋಗ ಲಕ್ಷಣಗಳನ್ನು ಇದು ಉಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆ, ರಾಜಗೋಪಾಲ್ ಚಿದಂಬರಂ who recently passed away was associated with which field? ಇತ್ತೀಚೆಗೆ ನಿಧನರಾದಂತಹ ರಾಜಗೋಪಾಲ್ ಚಿದಂಬರಂ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಪರಮಾಣು ಭೌತಶಾಸ್ತ್ರ ಸರಿಯಾದಂತ ಉತ್ತರ. ರಾಜಗೋಪಾಲ್ ಚಿದಂಬರಂ ಪ್ರಮುಖ ಭೌತಶಾಸ್ತ್ರಜ್ಞ. ಇವರು ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾಗಿದ್ದು 1974 ಮತ್ತು 98ರಲ್ಲಿ ಭಾರತದ ಪರಮಾಣು ಪರೀಕ್ಷೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು. 1936ರಲ್ಲಿ ಜನಿಸಿದ ಇವರು ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಅಧ್ಯಯನವನ್ನು ಮಾಡಿದರು. ಚಿದಂಬರಂ ಅವರು ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ 2001 ರಿಂದ 2018ರವರೆಗೆ ಮತ್ತು BARC ನಿರ್ದೇಶಕರಾಗಿ 1990 ರಿಂದ 1993ರವರೆಗೆ ಮತ್ತು ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರಾಗಿ 1993 ರಿಂದ 2000 ವರ್ಷದವರೆಗೆ ಪ್ರಮುಖವಾದ ಸ್ಥಾನಗಳನ್ನು ಇವರು ಹೊಂದಿದ್ದವರು. ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟ್ರಿ ಪಬ್ಲಿಷ್ಡ್ ದ ಲಾಜಿಸ್ಟಿಕ್ ಏಜ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ 2024 ರಿಪೋರ್ಟ್ಸ್? ಯಾವ ಒಂದು ಸಚಿವಾಲಯವು ವಿವಿಧ ರಾಜ್ಯಗಳಾದ್ಯಂತ ಲಾಜಿಸ್ಟಿಕ್ ಸುಲಭ ಎಂಬ ವರದಿಯನ್ನು ಪ್ರಕಟಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾದಂತ ಉತ್ತರ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಸರಿಯಾದಂತ ಉತ್ತರ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಹೊಸ ದೆಹಲಿಯಲ್ಲಿ ವಿವಿಧ ರಾಜ್ಯಗಳಾದ್ಯಂತ ಲಾಜಿಸ್ಟಿಕ್ ಸುಲಭ ಲೀಡ್ಸ್ 2024 ವರದಿಯನ್ನು ಬಿಡುಗಡೆ ಮಾಡಿದರು. 18ರಲ್ಲಿ DPIIT ಆರಂಭಿಸಿದ ವರದಿಯು ಮೂಲ ಸೌಕರ್ಯ, ಸೇವೆಗಳು, ಕಾರ್ಯಾಚರಣಾ ಪರಿಸರ ಮತ್ತು ಸುಸ್ಥಿರ ಲಾಜಿಸ್ಟಿಕ್ ಆಧಾರದ ಮೇಲೆ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯನ್ನು ನಿರ್ಣಯಿಸುತ್ತದೆ. ಲೀಡ್ಸ್ 2024 ರಾಜ್ಯದ ಉಪಕ್ರಮಗಳನ್ನು ಪ್ರದರ್ಶಿಸುತ್ತದೆ, ಪ್ರಾದೇಶಿಕ ಅವಕಾಶಗಳನ್ನು ಗುರುತಿಸುತ್ತದೆ ಮತ್ತು ದೇಶದಾದ್ಯಂತ ಲಾಜಿಸ್ಟಿಕ್ ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು.
ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಥೀಮ್ ಆಫ್ ಗ್ರಾಮೀಣ ಭಾರತ್ ಮಹೋತ್ಸವ 2025? ಗ್ರಾಮೀಣ ಭಾರತ ಮಹೋತ್ಸವ 2025ರ ವಿಷಯ ಯಾವುದು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರ. ವಿಕಸಿತ ಭಾರತ 2047ಗಾಗಿ ಚೇತರಿಸಿಕೊಳ್ಳುವ ಗ್ರಾಮೀಣ ಭಾರತವನ್ನ ನಿರ್ಮಿಸುವುದು ಈ ವರ್ಷದ ಥೀಮ್ ಆಗಿರುತ್ತದೆ. ಪ್ರಧಾನಿ ಮೋದಿಯವರು ನವದೆಹಲಿಯ ಭಾರತ ಮಂಟಪದಲ್ಲಿ ಗ್ರಾಮೀಣ ಭಾರತ ಮಹೋತ್ಸವ 2025 ಪ್ರಾರಂಭಿಸಿದರು. ಈ ಒಂದು ಕಾರ್ಯಕ್ರಮ ಜನವರಿ 4ರಿಂದ 9ರವರೆಗೆ ವಿಕಸಿತ ಭಾರತ 2047ಗಾಗಿ ಚೇತರಿಸಿಕೊಳ್ಳುವ ಗ್ರಾಮೀಣ ಭಾರತವನ್ನ ನಿರ್ಮಿಸುವುದು ಅದರ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಗ್ರಾಮೀಣ ಮೂಲ ಸೌಕರ್ಯ, ಆರ್ಥಿಕ ಬೆಳವಣಿಗೆ, ಸುಸ್ಥಿರ ಕೃಷಿ, ಈಶಾನ್ಯ ಭಾರತದ ಸಂಸ್ಕೃತಿಯನ್ನ ಹೈಲೈಟ್ ಮಾಡುವ ಗುರಿಯನ್ನ ಇದು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ಡ್ ಬೈ CAG ಟು ಇಂಪ್ರೂವ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆಬಿಲಿಟಿ ಇನ್ ಪಬ್ಲಿಕ್ ಸ್ಪೆಂಡಿಂಗ್? ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಸುಧಾರಿಸಲು CAG ಬಳಸುವ ಡಿಜಿಟಲ್ ವೇದಿಕೆ ಹೆಸರೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಓಪನ್ ಡೇಟಾ ಕಿಟ್ ಎಂಬುದು ಸರಿಯಾದಂತ ಉತ್ತರ. ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆಯನ್ನು ಸುಧಾರಿಸಲು ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಓಪನ್ ಡೇಟಾ ಕಿಟ್ ಅನ್ನು ಬಳಸುತ್ತದೆ. ODK ಎಂಬುದು ಡೇಟಾ ಸಂಗ್ರಹಣೆ ಮತ್ತು ನಿರ್ವಹಣೆಗೆ ಸುರಕ್ಷಿತ ವೇದಿಕೆಯಾಗಿದ್ದು CAGಯ ಆಪರೇಟಿಂಗ್ ಸಿಸ್ಟಮ್ ನೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಮತ್ತು ಅಂತ್ಯದ ಗೂಢಲಿಪೀಕರಣವನ್ನು ಇದು ನೀಡುತ್ತದೆ. ಇದು AIIMS ಮಂಗಳಗಿರಿ ಮತ್ತು AIIMS BB-ನಗರ್ನಲ್ಲಿ ರೋಗಿಗಳ ತೃಪ್ತಿ ಮೌಲ್ಯಮಾಪನಗಳಲ್ಲಿ ಕಂಡುಬರುವಂತೆ ಸಮಸ್ಯೆಗಳನ್ನು ಗುರುತಿಸುವಲ್ಲಿ, ಬಹುಭಾಷಾ ಸಮೀಕ್ಷೆಗಳನ್ನು ನಡೆಸಲು ಮತ್ತು ಆಡಿಟ್ಗಳನ್ನು ಬೆಂಬಲಿಸಲು ಸಹಾಯ ಮಾಡುವಂಥದ್ದು ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಆರ್ಗನೈಸೇಷನ್? ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನ ಯಾವ ಸಂಸ್ಥೆಯು ಜಾರಿಗೆ ತಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ EPFO. EPFO ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನ CPPS ಜಾರಿಗೆ ತಂದಿದೆ. CPPS 7.85 ಮಿಲಿಯನ್ ಪಿಂಚಣಿದಾರರಿಗೆ ಭೌತಿಕ ಪರಿಶೀಲನೆಗಳಿಲ್ಲದೆ ಯಾವುದೇ ಬ್ಯಾಂಕಿನಿಂದ ಪಿಂಚಣಿಗಳನ್ನು ಪಡೆಯಲು ಅನುಮತಿಸುತ್ತದೆ. ಬ್ಯಾಂಕುಗಳನ್ನು ಬದಲಾಯಿಸುವಾಗ ಪಿಂಚಣಿದಾರರು ಇನ್ನು ಮುಂದೆ ಪಿಂಚಣಿ ಪಾವತಿ ಆದೇಶಗಳನ್ನು ವರ್ಗಾಯಿಸಬೇಕಾಗಿಲ್ಲ ಮತ್ತು ಹಣವನ್ನು ತಕ್ಷಣವೇ ಕ್ರೆಡಿಟ್ ಮಾಡಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬ್ಯಾಂಡೆಡ್ ರಾಯಲ್ ಬಟರ್ಫ್ಲೈ ಹ್ಯಾಸ್ ಬೀನ್ ಸ್ಪಾಟೆಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ? ಬ್ಯಾಂಡೆಡ್ ರಾಯಲ್ ಚಿಟ್ಟೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ತ್ರಿಪುರ ಸರಿಯಾದಂತ ಉತ್ತರ. ತ್ರಿಪುರಾದ ಸೇಫ್-ಇಜಾಲ ವನ್ಯಜೀವಿ ಅಭಯಾರಣ್ಯದಲ್ಲಿ ಬ್ಯಾಂಡೆಡ್ ರಾಯಲ್ ಚಿಟ್ಟೆಯನ್ನು ಮೊದಲ ಬಾರಿಗೆ ದಾಖಲಿಸಲಾಗಿದೆ. ಈ ಲೈಕೆನಿಡ್ ಚಿಟ್ಟೆ ಈಶಾನ್ಯ ಭಾರತ ಸೇರಿದಂತೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಇದು 3 ಉಪಜಾತಿಗಳನ್ನು ಹೊಂದಿರುವಂಥದ್ದು. ಅವು ಯಾವಂದ್ರ ಮಂಕಾಂಟಿಯಾ, ಟಾರ್ಪಿನಾ ಮತ್ತು ಇಂದ್ರ. ಪುರುಷರು ಆಳವಾದ ನೆರಳೆ ಹೊಳಪನ್ನು ತೋರಿಸುತ್ತಾರೆ ಮತ್ತು ಈ ಹೆಣ್ಣು ಚಿಟ್ಟೆಗಳು, ಪುರುಷ ಚಿಟ್ಟೆಗಳು ಗಂಡು ಚಿಟ್ಟೆಗಳು ಆಳವಾದ ನೆರಳೆ ಹೊಳಪನ್ನು ತೋರಿಸುತ್ತವೆ ಮತ್ತು ಹೆಣ್ಣು ಚಿಟ್ಟೆಗಳು ಅದರಲ್ಲಿ ಬಿಳಿ ಗುರುತುಗಳೊಂದಿಗೆ ಕಂದು ಬಣ್ಣವನ್ನು ಹೊಂದಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ವಿಚ್ ಸ್ಟೇಟ್ ಲಾಂಚ್ಡ್ ದ ಲಡ್ಕಿ ಬಹಿನ್ ಸ್ಕೀಮ್? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಸರಿಯಾದಂತ ಉತ್ತರ. ಮಾಸಿಕ 1500 ಕಡಿಮೆ ಆದಾಯ ಕುಟುಂಬಗಳ ಮಹಿಳೆಯರಿಗೆ ಬೆಂಬಲ ನೀಡುವ ಲಡ್ಕಿ ಬಹಿನ್ ಯೋಜನೆಯನ್ನು ಮಹಾರಾಷ್ಟ್ರ ಪರಿಶೀಲಿಸುತ್ತದೆ. ಅರ್ಹತೆಗೆ 2.5 ಲಕ್ಷಕ್ಕಿಂತ ಕಡಿಮೆ ಕುಟುಂಬದ ವಾರ್ಷಿಕ ಆದಾಯದ ಅಗತ್ಯವಿದೆ. ಈ ಯೋಜನೆಗೆ ವಾರ್ಷಿಕವಾಗಿ 46,000 ಕೋಟಿ ವೆಚ್ಚವಾಗುತ್ತದೆ. ಸರ್ಕಾರದ ವೇತನಗಳು ಮತ್ತು ಫಲಾನುಭವಿಗಳನ್ನು ಕಡಿಮೆ ಮಾಡುವ ಯೋಜನೆಗಳ ಮೇಲೆ ಸಂಭಾವ್ಯ ಪರಿಣಾಮಗಳೊಂದಿಗೆ ಆರ್ಥಿಕ ಸ್ಥಿರತೆಯ ಬಗ್ಗೆ ಕಾಳಜಿಯನ್ನು ಉಂಟು ಮಾಡುತ್ತದೆ. ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ.
ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.